ಗಣಿ ಲಾರಿಗಳಿಂದ ತೊಂದರೆಗೆ ಒಳಗಾಗಿದ್ದ ಚಿತ್ರದುರ್ಗ ತಾಲೂಕಿನ ಭೀಮಸಮುದ್ರ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಭೀಮಸಮುದ್ರ ಗ್ರಾಮಕ್ಕೆ ನಟ ಚೇತನ್ ಭೇಟಿ ನೀಡಿ ರೈತರ ಹೋರಾಟಕ್ಕೆ ಸಾಥ್ ನೀಡಿದರು. ಚಿತ್ರದುರ್ಗ, ಭೀಮಸಮುದ್ರ ಸೇರಿದಂತೆ ಹಲವೆಡೆ ಗಣಿಗಾರಿಕೆಯಿಂದ ಗ್ರಾಮಸ್ಥರಿಗೆ ತುಂಬ ತೊಂದರೆಯಾಗ್ತಿದೆ. ಗಣಿ ಲಾರಿಗಳು ಓಡಾಟದಿಂದ ಗ್ರಾಮದಲ್ಲಿ ಧೂಳು ತುಂಬಿ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಇದನ್ನು ಖಂಡಿಸಿದ ರೈತರು ಇಂದು ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಘಟನಾ ಸ್ಥಳಕ್ಕೆ ನಟ ಚೇತನ್ ಭೇಟಿ ನೀಡಿ ರೈತರೊಂದಿಗೆ ಹೋರಾಟಕ್ಕೆ ಸಾಥ್ ನೀಡಿದರು. ಗ್ರಾಮದಲ್ಲಿ ತಮಟೆ ಬಾರಿಸಿ ಪಾದಯಾತ್ರೆ ನಡೆಸಿ ರೈತರು ಗಣಿ ಬಾಧಿತ ಪ್ರದೇಶಗಳ ಹೋರಾಟ ಸಮಿತಿಯ ಸದಸ್ಯರ ಜೊತೆ ಸಭೆ ನಡೆಸಿದರು. ಗಣಿ ಧೂಳಿನಿಂದ ತೊಂದರೆ ಅನುಭವಿಸುತ್ತಿರುವ ಗ್ರಾಮಸ್ಥರ ಜೊತೆ ನಾವು ಹಾಗೂ ರೈತರು ಅವರ ಬೆಂಬಲಕ್ಕೆ ನಿಲ್ಲಬೇಕು ಎಂದರು. ಹೊಳಲ್ಕೆರೆಯಲ್ಲಿ ಭೀಮಸಮುದ್ರದಲ್ಲಿ ನಮಗೇನು ದೊಡ್ಡ ಮಟ್ಟದ ಅನ್ಯಾಯ ನಡೀತಾ ಇದೆ, ಅದು ಒಂದು ಮೈನಿಂಗ್ ಮಾಫಿಯಾಗಳಿಂದ ಮತ್ತು ಅದು ಒಂದು ಪರಿಸರ ಹಾನಿ ಅಷ್ಟೇ ಅಲ್ಲದೆ ಆರೋಗ್ಯದ ಸಮಸ್ಯೆಗಳು, ಭಾಳ ಈ ರೈತರ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಜನರ ಜೀವನಕ್ಕೆ ಅನ್ಯಾಯ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೈತ ಸಂಘಟನೆಗಳು ಗಟ್ಟಿಯಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಮುಖಾಂತರ ಒಂದು ಸಂಘಟನೆ, ಒಂದು ಹೋರಾಟದ ಮುಖಾಂತರ ನಾವೆಲ್ಲ ಗಟ್ಟಿಯಾಗಿ ಜೊತೆಗೆ ಸೇರಿದ್ದೀವಿ. ನಮಗಿವತ್ತಿನ ದಿನ ಒಂದು ಶಾಶ್ವತವಾದ ಪರಿಹಾರ ಬೇಕು. ಯಾಕಂದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಎಲ್ಲರಿಗೂ ಈ ಸಮಸ್ಯೆಗಳು ಗೊತ್ತಾಗ್ತಾ ಇದೆ, ಎಲ್ಲರಿಗೂ ಜಾಗೃತಿ ಆಗ್ತಾ ಇದೆ. ಆದರೆ ಆಳುವ ಶಕ್ತಿಗಳು, ರಾಜಕೀಯ ಶಕ್ತಿಗಳು ಮೈನಿಂಗ್ ಲೈಸೆನ್ಸಸ್ಗಳಿಗೆ ಇನ್ನೂ ಸುಲಭ ಮಾಡಿಕೊಡ್ತಾ ಇದ್ದಾರೆ ಸಿಂಗಲ್ ವಿಂಡೋ ಆಪ್ಷನ್ನಲ್ಲಿ. ಅಂದರೆ ಮುಂಚೆ ಹೆಂಗಿತ್ತು ಅಂದರೆ ಬೇರೆ ಬೇರೆ ಜಿಯಾಲಜಿನಲ್ಲಿ ನೀವು ಬೇರೆ ಬೇರೆ ಫಾರೆಸ್ಟ್ನಲ್ಲಿ ತೊಗೋಬೇಕಾಗಿತ್ತು, ರೆವಿನ್ಯೂನಲ್ಲಿ, ಇವಾಗೆಲ್ಲ ಸುಲಭ ಮಾಡಿಕೊಡ್ತಾ ಇದ್ದಾರೆ. ನಮಗೆ ಗೊತ್ತಿದೆ ಏನೇನು ಗಣಿಗಾರಿಕೆ ಸಮಸ್ಯೆಗಳಿಂದ ಏನೇನು ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದು ಕಾಲದಲ್ಲಿ 2010ರಲ್ಲಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋ ಅದ್ರ ವಿರುದ್ಧ ಭಾಳ ದೊಡ್ಡ ಪಾದಯಾತ್ರೆ ಮಾಡಿ ನಾವು ಕೂಡ ಮೈನಿಂಗ್ ವಿಚಾರಗಳಲ್ಲಿ ಕಡಿವಾಣ ತೊಗೊತೀವಿ ಅಂತ ಹೇಳಿಕೊಂಡು ಅವ್ರು 2 ಸಲ ಮುಖ್ಯಮಂತ್ರಿ ಆಗಿರೋದು. ಆದರೆ ಇವತ್ತು ಹೇಳೋದು ಒಂದು ಮಾಡೋದು ಒಂದು ಆಗ್ತಾ ಇದೆ. ಇವತ್ತು ಜನರ ಜೀವನಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಈ ಭಾಗದಲ್ಲಿ ಲಂಗ್ ಕ್ಯಾನ್ಸರ್ಗಳಾಗಿರ್ಬೋದು, ಈ ಭಾಗದಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು, ಇದೆಲ್ಲ ನಮಗೆ ಸರಿಪಡಬೇಕು ಅಂದರೆ ನಮಗೆ ಕಾನೂನು ನೀತಿ ಯೋಜನೆಗಳು ಮಾಡಿ ನಮಗೆ ಈ ಒಂದು ಮೈನಿಂಗ್ಗಳ ಮೇಲೆ ಕಡಿವಾಣ ಹಾಕಬೇಕು. ಈ ಒಂದು ಬೇರೆ ಬೇರೆ ದೊಡ್ಡ ನಮ್ಮ ರೈತರಿಗೆ ನ್ಯಾಯ ಸಿಗೋ, ರೈತರ ಬೆಳೆಗೆಗಳು ಅಲ್ಲದ ಮೇಲೆ ಧೂಳು ಸೇರಿಕೊಂಡು ಎಲ್ಲ ರೈತರಿಗೂ ಭಾಳ ಕಷ್ಟ ಆಗ್ತಾಯಿದೆ. ಸೊ ಈ ಸಮಸ್ಯೆಗಳಿಗೆ ನಮ್ಮ ಬಗೆಹರಿಸಬೇಕು ಅಂತ ನಾವು ದೊಡ್ಡ ಮಟ್ಟದ ಒಂದು ಚರ್ಚೆ ಮಾಡ್ತಾಯಿದ್ವಿ. ಒಂದು ಸಂವಾದ ಮಾಡಿ, ಸಂಘಟನೆ ಮಾಡಿ ನಾವು ಒಂದು ಏನು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಗಟ್ಟಿಯಾಗಿ ಹೋರಾಟದ ಮುಖಾಂತರ ನಮ್ಗೆ ಶಾಶ್ವತವಾದ ಪರಿಹಾರ ಬೇಕು ಅಂತ ಒಂದು ರೀತಿ ಜನರ ಮುಂದೆ, ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.